ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳು BCM ಹಾಸ್ಟೆಲ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಕುರಿತು ನಿಮಗೆ ಅಪ್ಡೇಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ 2023-24ನೇ ಸಾಲಿನಲ್ಲಿ SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ವತಿಯಿಂದ BCM ಹಾಸ್ಟೆಲ್ ಇರ್ಬೋದು, ಇಲ್ಲಿದೆ ನೋಡಿ, BCM ಹಾಸ್ಟೆಲ್ಲು, ಸಮಾಜ ಕಲ್ಯಾಣ ಮೈನಾರಿಟಿ ಹಾಸ್ಟೆಲ್ಲು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಲು ಮತ್ತು ST ಹಾಸ್ಟೆಲ್ ಅಂದರೆ ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳು ಎಲ್ಲವುಗಳನ್ನು ಕೂಡ ಇದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಕರಿತಾಯಿದ್ರು. ಆದರೆ ಈ ವರ್ಷ ಏನಾಗ್ಬಿಟ್ಟಿದೆ ಅಂದರೆ, ಈ ವರ್ಷ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅಂದರೆ SC/ST ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಅರ್ಜಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಅಂತ ಇಲ್ಲಿದೆ ನೋಡಿ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ನಮಗಿದೆ ಇದೇನೇನು HMIS ಅಂತಂದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಆ ಸಿಸ್ಟಮ್ ಮೂಲಕ ಈ ಒಂದು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಅರ್ಜಿಯನ್ನು ಈಗ ಆಲ್ರೆಡಿ ಕರೆದಿದ್ದಾರೆ. ಅದು ಇವತ್ತಿಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ, ಜೂನ್ 15ರಿಂದ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಈಗ OBCದು ಏನಾಗ್ತಾಯಿದೆ ಅಂದರೆ ನೋಡಿ, ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಬಂದಾಗ ಇಲ್ಲಿ ಕೆಳಗಡೆ ಮಾಹಿತಿ ಬರುತ್ತೆ ನೋಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ಮತ್ತಷ್ಟು ಓದು ರೀಡ್ ಮೋರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಸ್ಟೆಲ್ ಅಪ್ಡೇಟೇಷನ್ ಬಂದಿಲ್ಲ. ಬಟ್ ಇಲ್ಲೊಂದು ಮಾಹಿತಿ ಇದೆ ನೋಡಿ, ಏನಿದೆ ಅಂದರೆ ಸರ್ವರ್ ತಾಂತ್ರಿಕ ಸಮಸ್ಯೆ ಇರುವುದರಿಂದ ಇಲಾಖೆಯ ಸಾಫ್ಟ್ವೇರ್ ಅಪ್ಲಿಕೇಶನ್ ಕಾರ್ಯನಿರ್ವಹಿಸುತ್ತಿಲ್ಲ, ಅಡಚಣೆಗಾಗಿ ವಿಷಾದಿಸುತ್ತೇವೆ. ಇದರಿಂದ ಏನಂದರೆ ಈ ವರ್ಷ ಕೂಡ BCM ಹಾಸ್ಟೆಲ್ಗಳ ಒಂದು ಅರ್ಜಿ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ವಿದ್ಯಾರ್ಥಿ ನಿಲಯ ಲಾಗಿನ್ ಅಂತ ಇದೆ, ಇಲ್ಲಿ ವಿದ್ಯಾರ್ಥಿ ನಿಲಯ ಇಲ್ಲಿ ಅಪ್ಡೇಟ್ ಬರಬೇಕಿತ್ತು. ಇದು ಕೂಡ ಓಪನ್ ಆಗ್ತಾಯಿಲ್ಲ ಈ ವರ್ಷ. ಇದು ಕೂಡ ಸರ್ವರ್ ಮೇಂಟೆನೆನ್ಸ್ ಇಟ್ಟಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂದರೆ BCM ಹಾಸ್ಟೆಲ್ಗಳ ಅರ್ಜಿಯನ್ನು ಸಲ್ಲಿಸಲು ಹೊಸ ಒಂದು ತಂತ್ರಾಂಶವನ್ನು ಅಂದರೆ ಹೊಸ ಸಾಫ್ಟ್ವೇರನ್ನು ಏನಾದರೂ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ದೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಏನಾದರೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಅನ್ನೋದು ಡೌಟ್ ಬರ್ತಾಯಿದೆ. ಅಥವಾ ಏನು ಆಫ್ಲೈನ್ ರೂಪದಲ್ಲಿ ಅಂದರೆ ಈ ಮುಂಚೆ 2023-24 ಮುಂಚೆ ಈ ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳದ್ದು ಏನಿತ್ತಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಆಫ್ಲೈನ್ ರೂಪದಲ್ಲಿ ಅಂದರೆ ಈ ಒಂದು ಫಾರ್ಮನ್ನು ತುಂಬಿ ಕೊಡೋದಿತ್ತು. ಆ ರೀತಿ ಏನಾದರೂ ಮಾಡ್ತಾಯಿದ್ದಾರೆ ಅನ್ನೋದು ತಿಳಿತಾ ಇಲ್ಲ. ಇದು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಟ್ ಸ್ವಲ್ಪ ಮಾಹಿತಿ ಪ್ರಕಾರ ಜೂನ್ 15ರಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವತ್ತು ಜೂನ್ 15 ಆಗಿದೆ, ಇನ್ನೂವರೆಗೂ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ. ಈ ಕುರಿತು ಅಪ್ಡೇಟ್ ಬರೋದಾದರೆ ನಮಗೆ ತಿಳಿದ ಮಟ್ಟಿಗೆ ಇವತ್ತು ಈವ್ನಿಂಗ್ವರೆಗೂ ಅಂದರೆ ಇವತ್ತು ಸಾಯಂಕಾಲವರೆಗೂ ಅವಕಾಶ ಇದೆ. ಬಿಟ್ಟರೆ ಸೋಮವಾರ ಎನಿ ಕಂಡೀಷನ್ ಅಪ್ಡೇಟ್ ಬರುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ದಿನ ಆಗಿಬಿಟ್ಟಿದೆ ಈ ಒಂದು ಹಾಸ್ಟೆಲ್ ಅರ್ಜಿ ಲೇಟ್ ಪ್ರೋಸೆಸ್ ಆಗಿದೆ. ಇಷ್ಟೊತ್ತಿಗೆ ಆಲ್ರೆಡಿ ಪ್ರೀ ಮೆಟ್ರಿಕ್ ಅರ್ಜಿ ಕರೆದು ಲಾಸ್ಟ್ ಡೇಟು ಕಂಪ್ಲೀಟ್ ಆಗಿ ಲಿಸ್ಟ್ ಬಿಡೋ ಮಟ್ಟಿಗೆ ಬಂದಿರಬೇಕಾಗಿತ್ತು. ನೋಡೋಣ, ಈ ಕುರಿತು ಎನಿ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಹೇಳೋದಷ್ಟೇ, SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಆಗಿದ್ರೆ ಇಷ್ಟೊತ್ತಿಗೆ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿಬಿಡ್ತಿತ್ತು. ಈಗ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡಿದೆ, ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಈ ಸಾಫ್ಟ್ವೇರ್ ಏನು ಈ ವರ್ಷ ಬಂದ್ ಮಾಡ್ತಾರೋ, ಏನಿದೆ ಸಾಫ್ಟ್ವೇರ್ನಲ್ಲಿ ಮತ್ತೆ ಅರ್ಜಿ ಸ್ಟಾರ್ಟ್ ಮಾಡ್ತಾರೋ, ಈ ಒಂದು ನೋಡಿ ಯಾವ ಡಿಪಾರ್ಟ್ಮೆಂಟ್ ಹೊರಗಡೆ ಹೋದಂಗೆ ಈಗ ಅಂದರೆ ಎರಡು ಡಿಪಾರ್ಟ್ಮೆಂಟ್ ಎಲ್ಲಿ ಆಗಿದೆ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಈಗ ಪೆಂಡಿಂಗ್ ಇರೋದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್. ಇವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕೇನು. ಇವ್ರು ಇಲ್ಲೇ ಓಪನ್ ಮಾಡಿದರೆ ಅದನ್ನು ಕೂಡ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಏನೇ ಅಪ್ಡೇಟ್ ಇರಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.